ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕು ಎಲ್ಲನೂ ಕೂಡ ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಇಲ್ಲಿವರೆಗೂ ಮಾಡಿದ್ದೇವೆ, ಇನ್ನು ಮುಂದೇನೂ ಕೂಡ ಮಾಡ್ತೇವೆ, ಇನ್ನೂ ಹೆಚ್ಚು ಮಾಡ್ತೀವಿ. ಇದನ್ನು ಹೇಳಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ತಾವು ಸಮಯ ಕೊಟ್ಟಿದ್ದೀರಿ, ಎಲ್ರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್, ಒಂದು ಪ್ರತಿಪಕ್ಷ ನಾಯಕ ಕ್ಲಾರಿಫಿಕೇಶನ್ ಸರ್, ಅವರು ಕೇಳ್ಬಿಡಿ, ಆಮೇಲೆ ಕೇಳಲ್ಲ. ಯತ್ನಾಳ್ ಅವರು ಕೇಳ್ತಾರ. ನಂದೇನಿಲ್ಲ, ಸಣ್ಣದೊಂದು ಕ್ಲಾರಿಫಿಕೇಶನ್ನು. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಾತು ಕೊಟ್ಟಿದ್ದರು. ಈ ವೈನ್ ಮತ್ತು ದ್ರಾಕ್ಷಾ ಮಂಡಳಿಗೆ ವಿಜಯಪುರ ಜಿಲ್ಲೆಗೆ ಈಗಾಗಲೇ ಹಿಂದಿನ ಸರ್ಕಾರ 40 ಕೋಟಿ ಕೊಟ್ಟಿತ್ತು. ನಾನು 100 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇಡ್ತೀನಿ ಅಂದಿದ್ರು, ಹೋದ ಸಲ ಇಟ್ಟಿಲ್ಲ. ದಯವಿಟ್ಟು ಅದನ್ನು ಅವರಾಗೆ ಹೇಳಿದರು, ಅವರಾಗೆ ತಾವು ಎತ್ನಾಡ್ರೆ 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ಆ 100 ಕೋಟಿ ರೂಪಾಯಿ ಬಿಜಾಪುರದ ವೈನ್ ಮತ್ತು ದ್ರಾಕ್ಷಾ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ. ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋಂಥ ಸಂದರ್ಭದಲ್ಲಿ ಬೆಂಗಳೂರು ಮನೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲಿ ಈಗ ಕನ್ಸ್ಟ್ರಕ್ಷನ್ ಕಾಸ್ಟು ಜಾಸ್ತಿ ಆಗಿದೆ ಅಧ್ಯಕ್ಷರೇ. ಮತ್ತು ಮನೆ ಕಟ್ಟೋದಕ್ಕೆ ಈಗ 8-8.5 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ಆ ಮನೆ ಎಲ್ಲೋ ಕನಕಪುರ ರೋಡಲ್ಲಿ ಇರ್ತದೆ. ಅದೇ ಅಷ್ಟೇ, ಅದನ್ನೇ ಕ್ಲಾರಿಫಿಕೇಶನ್. ಅದು ಕಡಿಮೆ ಆಗಬೇಕು, ಮತ್ತೆ ಸರ್ಕಾರ ಸ್ವಲ್ಪ ಇನ್ನೂ ಜಾಸ್ತಿ ದುಡ್ಡು 8.5 ಲಕ್ಷ ರೂಪಾಯಿ ಕಟ್ಟೋ ಶಕ್ತಿ ಅವ್ರು ಯಾರಿಗೂ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು 13 ಲಕ್ಷ ಚರ್ಚೆ ಮಾಡಬೇಕು. 8.5 ಲಕ್ಷ ಇದ್ದಿದ್ದು ಈಗ 13.5 ಲಕ್ಷ ಮಾಡಿದ್ದಾರೆ ಸರ್. ಅದನ್ನ ಕಡಿಮೆ ಮಾಡಬೇಕು, ಇಲ್ಲಾಂದ್ರೆ ಯಾರು ಮನೆ ತಗೊಳಕ್ ಮುಂದೆ ಬರಲ್ಲ. ಮತ್ತೆ ಮನೆ ಇರೋದು ಎಲ್ಲ ಕನಕಪುರ ರೋಡಲ್ಲಿ ಕಟ್ತಾರೆ, ಆನೆಕಲ್ಲಲ್ಲಿ ಕಟ್ತಾ ಇದ್ದಾರೆ, ಯಾರು ಹೋಗ್ತಾರೆ ಅಧ್ಯಕ್ಷರೇ? ಅದಕ್ಕೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯಾರು ಮನೆ ತಗೊಳಕ್ ಮುಂದೆ ಬರಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಮಾತ್ರ. ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಅವರು ಉತ್ತರ ಕರ್ನಾಟಕ ಬಗ್ಗೆ ಮಾತಾಡುವಾಗ ಕಾರಂಜ ನಿರಾಶ್ರಿತರ ಬಗ್ಗೆ ಏನು ಹೇಳಿಲ್ಲ. ಯಾಕಂದ್ರೆ ಸುಮಾರು 880 ದಿನ ಅವರು ಅಹೋರಾತ್ರಿ ಧರಣಿ ಮಾಡಿದಾಗ ಏಪ್ರಿಲ್ 2025 ಒಂದು ಹೈಪವರ್ ಕಮಿಟಿ ರಚನೆ ಆಯಿತು ಡಿವಿಷನಲ್ ಕಮಿಷನರ್ ನೇತೃತ್ವದಲ್ಲಿ. 3 ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತಂದಿರ ಅಧ್ಯಕ್ಷರೇ, ಇನ್ನು ವರದಿ ಕೊಟ್ಟಿಲ್ಲ. ಏನಾಗಬೇಕೀಗ ಅದಕ್ಕೆ ಅದ್ರ ಬಗ್ಗೆ ಇದರ ಉಲ್ಲೇಖ ಮಾಡಿಲ್ಲ. ಅವ್ರು ಯಾವಾಗ ಪೇಮೆಂಟ್ ಮಾಡ್ತೀರಿ ಅದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ಉಲ್ಲೇಖ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೋತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ 1 ಲಕ್ಷ ಮನೆಗಳನ್ನ ಕೊಟ್ಟಿದ್ದೀರಿ ಅಂತ ಹೇಳಿದ್ರು. ನನ್ನ ಕ್ಷೇತ್ರದಲ್ಲಿ ವಿ ಸೋಮಣ್ಣವರಿದ್ದಾಗ ಪ್ರಾರಂಭ ಮಾಡಿದಂತ 1,000 ಮನೆಗಳು 2.5 ವರ್ಷ ಆಯ್ತು, ಇನ್ನೂ ಫಿನಿಶ್ ಆಗಿಲ್ಲ. ನಾವೆಲ್ಲ ಬೆಂಗಳೂರಿನ ಶಾಸಕರು ಒಂದ್ಸಾರಿ ಹೋಗಿ ಮುಖ್ಯಮಂತ್ರಿಗಳ ಹತ್ರ 12,000 ಮನೆಗೆ 1 ಲಕ್ಷ ಕಮ್ಮಿ ಮಾಡಿ ಅಂತ ವಿನಂತಿ ಮಾಡಿದ್ರೆ ಕಮ್ಮಿ ಮಾಡಿದ್ರು. ಉಳಿದವ್ರಿಗೆ 3.5 ಲಕ್ಷ 4 ಲಕ್ಷ ಜಾಸ್ತಿ ಮಾಡ್ಬಿಟ್ಟು 8.5 ಲಕ್ಷ ಇದ್ದಿದ್ದ ಮನೆ ಬಡವರಿಗೆ ಕೊಡ್ತಿದ್ ಮನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಮತ್ತೆ ಫಲಾನುಭವಿಗಳೆಲ್ಲ ಸೇರಿ 8.5 ಲಕ್ಷ ಇದ್ದಿದ್ದಕ್ಕೆ ಇವತ್ತು 13.5 ಲಕ್ಷ ಕಟ್ಟಬೇಕು. 1 ಬೆಡ್ರೂಮ್ ಅದಕ್ಕೆ ಕೇಳಿ ನೀವು ಅಧ್ಯಕ್ಷ ನಮ್ಮಲ್ಲಿರತಕ್ಕಂತ ಮನೆಗಳನ್ನ ಆದಷ್ಟು ಬೇಗ ಫಿನಿಶ್ ಆದ್ರೂ ಮಾಡಕ್ ಹೇಳಿ. ವಸತಿ ಸಚಿವರು ಇಲ್ಲ, ನಾನು 16 ಸಾರಿ ಬೇಡಿದ್ದೀನಿ. ಬಜೆಟ್ ಅಲ್ಲಿ 1 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಇದರಲ್ಲಿ 1 ಲಕ್ಷ ಮನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತ ಆದ್ರೂ ಹೇಳಿ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಪಕ್ಷಾತೀತವಾಗಿ ಕಲ್ಯಾಣ ಕರ್ನಾಟಕ ಹೆಂಗ 371 ಜೆ ಪ್ರಕಾರ ಅಭಿವೃದ್ಧಿ ಮಂಡಳ ರಚನೆ ಮಾಡಿ ಅನುದಾನ ಕೊಡ್ತಿದ್ರಲ್ಲ, ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಸಹಿತ ಸಾಕಷ್ಟು ಹಿಂದುಳಿದ ಕ್ಷೇತ್ರಗಳ ತಾಲೂಕುಗಳದಾವ. ಹೆಚ್ಚುವರಿ ಕೊಡತ್ ಹೇಳಿದ್ವಿ, ಅದ್ರ ಉತ್ತರ ಕೊಡ್ಲಿಲ್ಲ. ಎರಡನೇದಾಗಿ ನಮ್ಮ MLFM ಯಡಿಯೂರಪ್ಪ ಜಾಸ್ತಿ ಮಾಡಿದಾಗ 14-15 ವರ್ಷ ಆಯ್ತು, ಇಲ್ಲಿವರೆಗೆ ಮಾಡಿಲ್ಲ. ಅದನ್ನ 5 ಕೋಟಿ ರೂಪಾಯಿ ಮಾಡ್ರಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ, ಅದನ್ನೂ ಸಹಿತ ಮಾಡಿಲ್ಲ. ಮಾನ್ಯ ಅಧ್ಯಕ್ಷರೇ, ಈ ಮನೆಗಳ ಬಗ್ಗೆ ಹೇಳಿದ್ರೆ ಉತ್ತರ ಕರ್ನಾಟಕದ ನಾವು 2.5 ಲಕ್ಷ ಮನೆ ಕೊಟ್ಟಿವತ್ತು. ನಮ್ಮ ಕ್ಷೇತ್ರಗಳಿಗೆ ಒಂದೇ ಒಂದು ಸಿಂಗಲ್ ಮನಿ 2.5 ವರ್ಷದಾಗ ಬಂದಿಲ್ಲ. ಅದನ್ನ ತಾರತಮ್ಯವನ್ನ ಸರಿಪಡಿಸಲಂತ ಅದಕ್ಕೆ ಉತ್ತರ ಕೊಡಬೇಕನ್ನುವಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ನಮಗೆ ಅರ್ಥ ಆಗವಲ್ಲ ಮಾನ್ಯ ಅಧ್ಯಕ್ಷರು, ಯಾರು ತಾರತಮ್ಯ ಮಾಡ್ತಾರ ನಮಗೆ ಅದಕ್ಕೆ ಒಂದು ಲೆಕ್ಕ ಕೊಟ್ಟು ಬಿಡ್ರಿ.
ಮನಮೋಹನ್ ಸಿಂಗ್ 10 ವರ್ಷ ಈಗ ಇದ್ದಾಗ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಅಲ್ಲ ಕ್ಲಾರಿಫಿಕೇಶನ್ ಏನು ರಾಜ್ಯಕ್ಕೆ ಎಷ್ಟು ಅನುದಾನ ಹರಿದು ಬತ್ತು, ಮೋದಿ ಅವರ 11 ವರ್ಷದಾಗ ಎಷ್ಟು ಹರಿದು ಬಂದದ ಅಂಕಿ ಸಂಖ್ಯೆ ಕೊಟ್ರೆ ನಮಗೆ ನೀವು writing ಅಲ್ಲಿ ಕೇಳಿ ಕೊಡ್ತಾರೆ ಯಾರು ತಪ್ಪೈತೆ ಅನ್ನೋದು ಗೊತ್ತಾಗತ್ತೆ. ಓಕೆ ಮತ್ತು ಅಷ್ಟೇ ರೈಟಿಂಗ್ ಗೌರ್ಮೆಂಟ್ ಗೊತ್ತದೆ. ಮತ್ತು ಆಲಮಟ್ಟಿ 13 ರಿಂದ 18 ವರ್ಷ ತನಕ ಅವರದಾರ ಸಂಗಮನಾಥ್ ಮೇಲೆ ಆಣಿ ಮಾಡಿ ಬಂದಿದ್ರು, ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾನ ಮುಖ್ಯಮಂತ್ರಿ. ಈಗ ಕ್ಲಾರಿಫಿಕೇಶನ್ ಬೇಕಾ ಬೇಡ? ನಮಗೆ 13 ರಿಂದ 18 ಒಳಗೆ ಪ್ರತಿ ವರ್ಷ ಎಷ್ಟು ಖರ್ಚು ಮಾಡಿ ಅನ್ನುವಂಥದ್ದನ್ನ ಒಟ್ಟಾಗಿ ಕೊಡ್ಲಿ ಮಾಹಿತಿ ರೈಟಿಂಗ್ ಕೊಟ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನ್ ಬೇಕಾದ್ರೂ ಕೊಡ್ತಾರೆ. ರೈಟಿಂಗ್ ಅಲ್ಲಿ ಇಲ್ಲಿ ಕೇಳ್ಬೇಕಾ? ಶಿವಲಿಂಗೌಡ್ರೆ ಅದನ್ನ ಹೇಳಿ ಅಧ್ಯಕ್ಷ ನಿಮಿಷ ನೀನ್ ಸುಮ್ಮ ಕೂತ್ಕೊಂಬ. ನೀ ಏನ್ ಗೊತ್ತಿಲ್ಲ ಇಲ್ಲಿ ಸುಮ್ಮನೆ ಕೂತ್ಕೊಂಬ. ಅಧ್ಯಕ್ಷರೇ ಹೇಳಿ ಕೂತ್ಕೊಂಡು ಹೇಳಿದ್ರೆ ಶಿವಲಿಂಗೌಡ್ರೆ ಕ್ಲಾರಿಫಿಕೇಶನ್ ಕೇಳಿ, ಕ್ಲಾರಿಫಿಕೇಶನ್ ಕೇಳಿ. ಈಗ ಕ್ಲಾರಿಫಿಕೇಶನ್ ಮನೆಗೆ ಬಂದಿಲ್ಲ ನಾನು. ಆಯ್ತಪ್ಪ, ಯಾರ ಮನೆಗೆ ಬಲ್ಲಿ ಕೂತ್ಕೊಳ್ಳಿ. ಈಗ ಕ್ಲಾರಿಫಿಕೇಶನ್ ಕೇಳಿ. ಈಗ ಈ ರಾಜ್ಯದಲ್ಲಿ ಎಲ್ಲರ ಬೇಡಿಕೆ ಮನೆಗಳದಿದೆ, ಆದರೆ ಈ ಮನೆಗಳನ್ನು ತೆಗೆದುಕೊಳ್ತಕ್ಕಂಥ ರೀತಿನಲ್ಲಿ ಕೇಂದ್ರ ಸರ್ಕಾರದ ರೂಪಿಸಿರ್ತಕ್ಕಂಥ ಕೆಲವು ನಿಯಮಾವಳಿಗಳು ಅಡ್ಡ ಬರುತ್ತೆ. PMAY ಮನೆ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ನಮ್ಮದು ಪಾಲು, ರಾಜ್ಯದ್ದು ಪಾಲಿದೆ, ಕೇಂದ್ರದ್ದು ಪಾಲಿದೆ. ಆದರೆ ಆ ಮನೆಗಳ ಪಟ್ಟಿನ ಈಗಾಗಲೇ ತಯಾರು ಮಾಡಿ ಗ್ರಾಮ ಪಂಚಾಯತಿ ಕಳಿಸಿದ್ದಾರೆ. ಅಲ್ಲಿ ನಾವು ನಿಜವಾದ ಫಲಾನುಭವಿನ ಮನೆ ಕೊಡೋಣ ಅಂತ ಹೋದರೆ ಈ ಪಟ್ಟಿಲಿ ಹೆಸರಿಲ್ಲ, ನಿಮಗೆ ಮನೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಇವತ್ತು ಈ ಮನೆಗಳನ್ನು ಕೊಡಲಿಕ್ಕೆ ಆಗಿಲ್ಲ. ಮನೆಗಳು ಯಾತಕ್ಕೆ ಇವತ್ತು 7.5 ಲಕ್ಷ ಏನು ಕ್ಲಾರಿಫಿಕೇಶನ್? ಏನು ಕ್ಲಾರಿಫಿಕೇಶನ್ ಅದೇ ಕೇಳ್ತಾ ಇದ್ದೀನಿ. ಆಮೇಲೆ ಇರ್ರಿ, ನೀವು ಮಾತಾಡೋ ಸುಮ್ಮನೆ ನಾವು ಸುಮ್ಮಕ್ಕೂ ಹೇಳ್ತೀವಿ. ಶಿವಲಿಂಗಂ ಕ್ಲಾರಿಫಿಕೇಶನ್ ಕೇಳಿ. ಮತ್ತೆ ಅಲ್ಲ, ಏನ್ ಕ್ಲಾರಿಫಿಕೇಶನ್ ರೀ? ಇನ್ನೇನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಇಡೀ ರಾಜ್ಯದಲ್ಲೆಲ್ಲ ಮನೆಗಳನ್ನ ಕಟ್ಟಿ ಅರ್ಧಕ್ಕೆ ನಿಂತಿದ್ದಾವೆ. ಅದನ್ನ ಹೇಳ್ತಾ ಇದ್ದೀನಿ ತಡ್ರಿ. ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಈ ಸದನದಲ್ಲಿ ಆಗಬೇಕು. ಏನಾಗಬೇಕು? ಮುಖ್ಯಮಂತ್ರಿಗಳು ಏನೇನೋ ಮಾಡಿ ಆ ಫಲಾನುಭವಿ ಏನು ಕೇಂದ್ರ ಸರ್ಕಾರ ನಾನು ಕೊಡ್ತೀನಿ ಅಂತೇಳಿ ಕೊಟ್ಬಿಡುತ್ತೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ. ಆ ಯೋಜನೆಗಳನ್ನ ಕೊಟ್ಟಾಗ ಅವನ್ನ ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ಕೂಡ ಆ ಯೋಜನೆ ತಂದಂತವರಿಗೆ ಕೇಂದ್ರ ಸರ್ಕಾರಕ್ಕೆ ಇರಬೇಕು. ಅಲ್ಲಿ ಏನಾಗಿದೆ? ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಷ್ಟು ಲಕ್ಷ ಮನೆ ಇವತ್ತು ಅದಕ್ಕೆ ಕಾರಣ ಜನಗಳಿಗೆ ಗೊತ್ತಿದೆಯಾ? ಇದು ಯಾವ್ದು ರೆಕಾರ್ಡ್ಗೆ ಹೋಗಲಿ? ಕಾರ್ಯಕರ್ತರು ನೀವೇ ಬಿಡಿ, ಆಯ್ತು ಕೊಡ್ರೆ. ಸುನಿಲ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಸುನಿಲ್ ಮಾತಾಡಿ. ಸುನಿಲ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನೀವು ಅವ್ರ ಕೂಗಾಡ ಕೊಡ್ತೀರಾ? ಮಾತಾಡಿ, ನೀವು ಮಾತು ಕೂತ್ಕೊಳ್ತಾರೆ. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ವಸತಿಗೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ. ಯಾಕೆಂತಂದ್ರೆ ನಮಗೆ ಬಂದಿರೋಂಥ ಉತ್ತರಗಳು ಮತ್ತು ಅವ್ರು ಕೊಟ್ಟಿರುವಂಥ ಈಗ ಉತ್ತರ ಬಹಳ ಕನ್ಫ್ಯೂಷನ್ ಆಗಿದೆ. ಅವರು ಸುಮ್ಮನೆ ಅವ್ರ ಗಮನಕ್ಕೆ ತರ್ತಾ ಇದ್ದಾರೆ, ನಾನು ತುಂಬ ಅದನ್ನು ಬೆಳೆಸ್ಲಿಕ್ಕೆ ಹೋಗಲ್ಲ. ಬೀಳ್ಗಿ ಕ್ಷೇತ್ರದ ಪಾಟೀಲ್ರು ಕಳೆದ 2 ವರ್ಷಗಳಿಂದ ಆಶ್ರಯ ಯೋಜನೆ ಮನೆಗಳಿಗೆ ಹಂಚಿಕೆ ಮಾಡದೇ ಇರುವುದರಿಂದ ವಸತಿ ರಹಿತ ಫಲಾನುಭವಿಗಳಿಗೆ ತೊಂದರೆ ಆಗಿರೋದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟಿರೋದು, ಜಮೀರ್ ಅಹಮದ್ ಅವರು ಉತ್ತರ ಕೊಟ್ಟಿರೋದು 24-25-26ನೇ ಸಾಲಿನ ಆಯವ್ಯಯದಲ್ಲಿ ಸರ್ಕಾರವು ರಾಜ್ಯ ವಸತಿ ಯೋಜನೆಗಳಿಡಲಿ ಯಾವುದೇ ಹೊಸ ಮನೆಗಳ ಗುರಿಯನ್ನು ಮಂಜೂರಾತಿ ಮಾಡಿರುವುದಿಲ್ಲ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ. ನೀವು ಇಲ್ಲಿ ಮನೆ ಕೊಟ್ಟಿದ್ದೀರಿ ಅಂತ ಹೇಳ್ತಿದ್ದೀರಿ, ನಮಗಿದು ಕನ್ಫ್ಯೂಷನ್. ಒಂದು ನಿಮಿಷ, ನಮಗೆ ಎಷ್ಟೋ ಸಾವಿರ ಮನೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ. ನಾನು ಉಳಿದ ಶಾಸಕರ ಬಗ್ಗೆ ನಂಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರಕ್ಕೆ ಕಳೆದ 2.5 ವರ್ಷಗಳಲ್ಲಿ ಒಂದೇ ಒಂದು ಮನೆಯನ್ನು ಆಶ್ರಯ ಮನೆಗಳಿಗೋಸ್ಕರ ಸರ್ಕಾರ ಕೊಡಲಿಲ್ಲ. ಇದು ಎಲ್ಲ ಶಾಸಕರದ ಅನುಭವ ಇದೇ ಇರ್ಬೋದು. ದಯಮಾಡಿ ಆಶ್ರಯ ಮನೆಗೆ ಕಳೆದ 2.5 ವರ್ಷದಲ್ಲಿ ಎಷ್ಟು ಹಣ ಕೊಟ್ಟಿದ್ದೀರಿ, ಎಷ್ಟು ಮನೆ ಬಿಡುಗಡೆ ಮಾಡಿದಿರಿ ಅಂತೇಳಿ ನಿಮ್ಮ ವಸತಿ ಸಚಿವರು ಒಂದು ಹೇಳ್ತಾ ಇದ್ದಾರೆ, ನೀವು ಮುಖ್ಯಮಂತ್ರಿಗಳು ಒಂದು ಹೇಳ್ತಾ ಇದ್ದಾರೆ. ದಯಮಾಡಿ ಇದನ್ನು ಕ್ಲಾರಿಫೈ ಮಾಡಿ. ನಂಬರ್ 1. ಎರಡನೇದು, ಕಳೆದ ನಾನು ಉತ್ತರ ಕರ್ನಾಟಕದ ಚರ್ಚೆನಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದ್ರೆ ನಾನು ಉಲ್ಲೇಖ ಮಾಡಿದ್ದೆ. ನೀವು ಕಳೆದ ಬಾರಿಯ ಲೋಕಸಭಾ ಬೆಳಗಾವಿ ಅಧಿವೇಶನದಲ್ಲಿ 10 ಕೋಟಿ ರೂಪಾಯಿಯನ್ನ ಮಳೆ ಹಾನಿಗೋಸ್ಕರ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಇವತ್ತಿನ ತನಕ 10 ಕೋಟಿ ರೂಪಾಯಿ ಅನುದಾನಗಳು ನಮ್ಮ ಕ್ಷೇತ್ರಗಳಿಗೆ ಬರಲಿಲ್ಲ.
ಹಣ ಬಿಡುಗಡೆ ಆಗಲಿಲ್ಲ. ನಾವು ಕ್ರಿಯಾ ಯೋಜನೆಯನ್ನು ತಯಾರು